ಒಂದು ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಒಬ್ಬ ವ್ಯಕ್ತಿ ಸುಮಾರು 15ರಿಂದ 20 ಅಡಿ ಇರುವಂತಹ ಎತ್ತರದ ಕಬ್ಬಿಣದ ಕಂಬದ ಮೇಲೆ ಹತ್ತಿ ಕೆಲವು ಪದಗಳಲ್ಲಿ ಮುಂದಿನ ವರ್ಷದ ಭವಿಷ್ಯವನ್ನು ಹೇಳ್ತಾನೆ. ಲಕ್ಷಾಂತರ ಜನ ಆ ಮಾತನ್ನು ದೇವರ ವಾಣಿ ಅಂತಾನೆ ನಂಬ್ತಾರೆ. ಈ ಆಚರಣೆಯೇ ಕಾರಣಿಕ ನುಡಿ. ಈ ಕಾರಣಿಕ ನುಡಿ ಹೇಳುವ ದೇವರ್ಯಾರು? ಮೈಲಾರಲಿಂಗೇಶ್ವರನ ಇತಿಹಾಸವೇನು? ಮಲ್ಲಾಸುರ ಮತ್ತು ಮಾಣಿಕಾಸುರರನ್ನು ಶಿವನು ಹೇಗೆ ಸಂಹರಿಸಿದ? ಕರ್ನಾಟಕದ ಅತ್ಯಂತ ವಿಶಿಷ್ಟ ಜಾತ್ರೆಗಳಲ್ಲಿ ಒಂದಾದ ಮೈಲಾರ ಜಾತ್ರೆಯ ಮಹತ್ವವೇನು? ಸ್ನೇಹಿತರೆ, ಇವೆಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ ವಿಜಯನಗರ ಜಿಲ್ಲೆ, ಹಿಂದಿನ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ಇರುವಂತಹ ಪ್ರಸಿದ್ಧ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಮೈಲಾರ ಜಾತ್ರೆಗೆ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶಗಳಿಂದ ಕೂಡ ಲಕ್ಷಾಂತರ ಭಕ್ತರು ಸೇರ್ತಾರೆ. ಮೈಲಾರಲಿಂಗೇಶ್ವರ ಯಾರು? ಮೈಲಾರಲಿಂಗೇಶ್ವರ ಶಿವನ ಉಗ್ರ ಮತ್ತು ವೀರ ಸ್ವರೂಪ. ಮೈಲಾರ, ಮೈಲಾರಲಿಂಗ, ಮೈಲಾರದೇವ, ಕಾಂಡೋಬ ಎಂಬ ಹೆಸರುಗಳಿಂದ ಈ ದೇವರನ್ನ ಆರಾಧನೆ ಮಾಡಲಾಗುತ್ತೆ. ಮಹಾರಾಷ್ಟ್ರದಲ್ಲಿ ಇದೇ ದೇವರನ್ನ ಕಾಂಡೋಬ ಅಂತ ಕರೀತಾರೆ. ಪುರಾಣಗಳ ಪ್ರಕಾರ ಮಲ್ಲಾಸುರ ಮತ್ತು ಮಾಣಿಕಾಸುರ ಎಂಬ ಇಬ್ಬರು ರಾಕ್ಷಸರು ಕಠಿಣವಾದ ತಪಸ್ಸನ್ನ ಮಾಡಿ ಶಿವನಿಂದ ಅಪಾರ ಶಕ್ತಿಯನ್ನು ಪಡೀತಾರೆ. ಆ ಶಕ್ತಿಯ ಅಹಂಕಾರದಿಂದ ದೇವತೆಗಳು, ಋಷಿಗಳು ಸಾಮಾನ್ಯ ಜನರನ್ನು ಹಿಂಸಿಸಲು ಪ್ರಾರಂಭಿಸ್ತಾರೆ. ದೇವತೆಗಳು ಬ್ರಹ್ಮನ ಬಳಿ ಹೋಗ್ತಾರೆ. ಬ್ರಹ್ಮನು ವಿಷ್ಣುವಿನ ಬಳಿ ಕರೆದೊಯ್ತಾನೆ. ಕೊನೆಗೆ ಎಲ್ಲರೂ ಕೈಲಾಸಕ್ಕೆ ಹೋಗಿ ಮಹಾದೇವನನ್ನ ಪ್ರಾರ್ಥಿಸಿಕೊಳ್ತಾರೆ. ಶಿವನು ಧರ್ಮ ರಕ್ಷಣೆಗಾಗಿ ತನ್ನ ಉಗ್ರ ರೂಪವನ್ನು ಧರಿಸಬೇಕಾಗತ್ತೆ. ಆ ರೂಪವೇ ಮೈಲಾರಲಿಂಗೇಶ್ವರ. ಬಿಳಿ ಕುದುರೆಯ ಮೇಲೆ ಕುಳಿತು ಕೈಯಲ್ಲಿ ಖಡ್ಗ ಹಿಡಿದು ತ್ರಿಶೂಲ, ಡಮರನ್ನ ಹಿಡಿದು ಯುದ್ಧ ಭೂಮಿಗೆ ಬಂದನೆಂದು ಜನಪದ ಕಥೆಗಳು ವಿವಿಧವಾಗಿ ವರ್ಣಿಸುತ್ತವೆ. ದೇವತೆಗಳು ಶಿವನಿಗೆ ನೆರವಾಗ್ತಾರೆ. ಯುದ್ಧ ಆರಂಭವಾಗುತ್ತೆ. ಭೀಕರ ಯುದ್ಧ ಪ್ರಾರಂಭವಾಗುತ್ತೆ. ಮಲ್ಲಾಸುರನು ಅಪಾರ ಬಲಶಾಲಿಯಾಗಿದ್ದ ರಾಕ್ಷಸ. ಹಲವಾರು ದಿನಗಳ ಯುದ್ಧದ ನಂತರ ಶಿವನು ತನ್ನ ತ್ರಿಶೂಲದಿಂದ ಅವನನ್ನು ಸಂಹಾರ ಮಾಡಿಬಿಡ್ತಾನೆ. ಸಾಯುವ ಮುನ್ನ ಮಲ್ಲಾಸುರ ಹೇಳ್ತಾನೆ, ಪ್ರಭು, ನಾನು ತಪ್ಪು ಮಾಡಿದ್ದೇನೆ. ನನ್ನ ಹೆಸರನ್ನು ಜನ ಎಂದಿಗೂ ಮರೆಯದಂತೆ ಅನುಗ್ರಹಿಸಿ, ನನ್ನ ತಪ್ಪನ್ನು ಮನ್ನಿಸಿ ಅಂತ ಕೇಳ್ಕೊಳ್ತಾನೆ. ಆಗ ಮಹಾದೇವನು, ನನ್ನ ಪೂಜೆಯಲ್ಲಿ ನಿನ್ನ ನೆನಪು ಸದಾ ಇರುತ್ತೆ ಎಂದು ಆಶೀರ್ವಾದ ಮಾಡಿ ಮಲ್ಲಾಸುರನ ನೆನಪಿಗಾಗಿ ಮೈಲಾರಲಿಂಗನಾಥನು ಅಂತಾನು ಹೇಳಲಾಗುತ್ತೆ. ಸ್ನೇಹಿತರೆ, ಮಾಣಿಕಾಸುರನ ಕಥೆ ಕೂಡ ವಿಶೇಷವಾಗೇ ಇದೆ. ತಮ್ಮನ ಮರಣದಿಂದ ಕೋಪಗೊಂಡ ಮಾಣಿಕಾಸುರನು ಮತ್ತಷ್ಟು ಉಗ್ರವಾಗಿ ಯುದ್ಧ ಕೇಳಿತಾನೆ. ಕೊನೆಗೆ ಶಿವನ ಎದುರು ಸೋಲನ್ನ ಒಪ್ಪಿಕೊಳ್ಬೇಕಾಗತ್ತೆ. ಮರಣದ ಕ್ಷಣದಲ್ಲಿ ಇವನು ಕೂಡ ಕ್ಷಮೆಯನ್ನ ಕೇಳ್ತಾನೆ. ಅವನು ಕ್ಷಮೆ ಕೇಳಿದ ನಂತರ ಶಿವನು ಅವನಿಗೆ ಮೋಕ್ಷವನ್ನ ನೀಡಿ, ನನ್ನ ಭಕ್ತರು ನಿಮ್ಮ ಕಥೆಯನ್ನ ಸದಾ ನೆನಪಿಸಿಕೊಳ್ತಾರೆ ಅಂತ ಅನುಗ್ರಹವನ್ನು ಮಾಡ್ತಾರೆ. ಮೈಲಾರ ಜಾತ್ರೆಯ ಅತ್ಯಂತ ಪ್ರಸಿದ್ಧ ಆಚರಣೆಯೇ ಕಾರಣಿಕ ನುಡಿ. ಈ ಸಂದರ್ಭದಲ್ಲಿ ಕಾರಣಿಕ ಹೇಳುವ ವ್ಯಕ್ತಿ ಎತ್ತರದ ಕಬ್ಬಿಣದ ಬಿಲ್ಲಿನ ಮೇಲೆ ಹತ್ತಿ ಭಕ್ತರ ಎದುರೇ ಕೆಲವು ಪದಗಳಲ್ಲಿ ರೋಮಾಂಚನಕಾರಿಯಾಗಿ ಮುಂದಿನ ವರ್ಷಗಳ ಬಗ್ಗೆ ಸಂಕೇತ ರೂಪದಲ್ಲಿ ನುಡಿಯನ್ನು ಹೇಳ್ತಾರೆ. ಈ ನುಡಿಯನ್ನು ರೈತರು, ವ್ಯಾಪಾರಿಗಳು, ರಾಜಕಾರಣಿಗಳು ಸೇರಿದಂತೆ ಸಾವಿರಾರು ಜನ ಅತ್ಯಂತ ಗಮನದಿಂದ ಆಲಿಸ್ತಾರೆ. ಅದು ಮಳೆ, ಬೆಳೆ, ಸಮಾಜದ ಸ್ಥಿತಿ, ದೇಶದ ಬೆಳವಣಿಗೆ ಮೊದಲಾದ ವಿಷಯಗಳ ಸಂಕೇತವೆಂದು ಭಕ್ತರು ಅರ್ಥೈಸಿಕೊಳ್ತಾರೆ. ಸ್ನೇಹಿತರೆ, ಮತ್ತೊಂದು ಗಮನಿಸಬೇಕಾದ ವಿಷಯವೆಂದರೆ ಕಾರಣಿಕ ನುಡಿಯ ಅರ್ಥವನ್ನು ಜನರು ಸಂಪ್ರದಾಯದ ಪ್ರಕಾರ ವ್ಯಾಖ್ಯಾನಿಸ್ತಾರೆ. ಅದು ವೈಜ್ಞಾನಿಕವಾಗಿ ದೃಢೀಕರಿಸಲಾದ ಭವಿಷ್ಯವಾಣಿ ಅಲ್ಲ. ಭವಿಷ್ಯವಾಣಿಯನ್ನು ವೈಜ್ಞಾನಿಕವಾಗಿ ದೃಢೀಕರಿಸಲಾಗಿದೆ? ಕಮೆಂಟ್ ಮಾಡಿ ನೋಡೋಣ. ಇನ್ನು ಮೈಲಾರ ಜಾತ್ರೆಯ ವಿಶೇಷತೆ. ಲಕ್ಷಾಂತರ ಭಕ್ತರ ಸಮಾಗಮದೊಂದಿಗೆ ಮೈಲಾರ ಜಾತ್ರೆ ಕಳೆಗಟ್ಟುತ್ತೆ. ಗೊರವಯ್ಯನವರ ವಿಶಿಷ್ಟ ನೃತ್ಯ, ಡೊಳ್ಳು, ನಗಾರಿ, ಭಕ್ತಿಗೀತೆಗಳು, ಕುದುರೆ ಮೆರವಣಿಗೆ, ವಿಶೇಷವಾದ ಅಭಿಷೇಕ, ಪೂಜೆಗಳು
ಹಾಗೂ ಅತಿ ಮುಖ್ಯವಾಗಿ ಈಗಾಗಲೇ ಹೇಳಿದಂತೆ ಕಾರಣಿಕ ನುಡಿಗಾಗಿ ಜನ ಆಗಮಿಸ್ತಾರೆ. ಈ ಜಾತ್ರೆ ಕರ್ನಾಟಕದ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದು ಎಂದು ಪ್ರಸಿದ್ಧಿಯನ್ನು ಪಡೆದಿದೆ. ದೇವಾಲಯದ ಮಹತ್ವವನ್ನು ತಿಳಿದುಕೊಳ್ಬೇಕು ಅಂದರೆ ಭಕ್ತರ ನಂಬಿಕೆಯ ಪ್ರಕಾರ ಮೈಲಾರಲಿಂಗೇಶ್ವರನನ್ನು ಭಕ್ತಿಯಿಂದ ಪೂಜಿಸಿದ್ರೆ ಶತ್ರುಬಾಧೆ ನಿವಾರಣೆಯಾಗತ್ತೆ. ಮೈಲಾರಲಿಂಗೇಶ್ವರನು ಹೇಗೆ ರಾಕ್ಷಸರನ್ನ ಸಂಹಾರ ಮಾಡಿದ್ನೋ ಹಾಗೆ ನಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳ ಸಂಹಾರವಾಗುತ್ತೆ ಅನ್ನೋದು ನಂಬಿಕೆ. ಕೃಷಿ ಮತ್ತು ವ್ಯಾಪಾರದಲ್ಲಿ ಶುಭ ಫಲಗಳು ದೊರೆಯುತ್ತೆ, ಮನೋಕಾಮನೆಗಳು ಈಡೇರುತ್ತೆ, ಶಿವನ ಕೃಪೆ ಲಭಿಸುತ್ತೆ, ಶತ್ರುಬಾಧೆ ನಿವಾರಣೆಯಾಗಿ ಮಾನಸಿಕ ದೈಹಿಕ ಧೈರ್ಯ ಹೆಚ್ಚಾಗುತ್ತೆ. ಸ್ನೇಹಿತರೆ, ಇಂದಿಗೂ ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿಯನ್ನು ಕೇಳಲು ಲಕ್ಷಾಂತರ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಮಲ್ಲಾಸುರ ಮತ್ತು ಮಾಣಿಕಾಸುರರನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದ ಶಿವನ ಈ ವೀರ ಸ್ವರೂಪ ಕರ್ನಾಟಕದ ಜನಪದ ಸಂಸ್ಕೃತಿ ಭಕ್ತಿಯ ಪ್ರಮುಖ ಸಂಕೇತವಾಗಿದೆ. ನೀವು ಕೂಡ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ನಿಮ್ಮ ಅನುಭವವನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಈ ರೀತಿಯ ದೇವಾಲಯಗಳ ಇತಿಹಾಸ, ಪುರಾಣಗಳು, ಅಪರೂಪದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹರ ಹರ ಮಹಾದೇವ.